ಹೆಲೋ ಗೈಸ್, ಸಿಡಿ ಕಿಚನ್ ವ್ಲಾಗ್ಸಿಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾನು ಬಾಂಗ್ಡಾ ಗ್ರೀನ್ ಮಸಾಲ ಮಾಡ್ತಿದ್ದೇನೆ. ಸೊ ಅದಕ್ಕೋಸ್ಕರ ಇಲ್ಲಿ ಫಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಕ್ಲೀನ್ ಮಾಡುವ. ಸೊ ನಿಮಗೆ ಕೊತ್ತಂಬರಿ ಸೊಪ್ಪಿನ ಜೊತೆಗೆ ಮಿಂಟ್ ಅಂದರೆ ಪುದೀನ ಲೀವ್ಸ್ ಕೂಡ ತೊಗೊಳ್ಬೋದು. ಆದರೆ ನಾನಿಲ್ಲಿ ಪುದೀನ ಯೂಸ್ ಮಾಡಲಿಲ್ಲ, ಕೊತ್ತಂಬರಿ ಸೊಪ್ಪಲ್ಲೇ ಮಾಡ್ತಿದ್ದೇನೆ. ಸೊ ಅದಕ್ಕೋಸ್ಕರ ಇದನ್ನು ಫಸ್ಟಿಗೆ ಈಗ ಕ್ಲೀನ್ ಮಾಡಬೇಕು. ಓಕೆ, ಯಾವುದೆಲ್ಲ ಒಳ್ಳೇದಿತ್ತು ಅದನ್ನೆಲ್ಲ ತೆಗೆದೆ. ಇನ್ನು ಒಳ್ಳೇದು ಮಾಡಿ ವಾಶ್ ಮಾಡುವ. ಇದು ನಾನು ಆಲ್ರೆಡಿ ಒಮ್ಮೆ ವಾಶ್ ಮಾಡಿದ್ದೆ. ಸೊ ಈಗ ಪುನಃ ಸ್ವಲ್ಪ ವಾಶ್ ಮಾಡ್ತಿದ್ದೇನೆ. ಇನ್ನು ಹಾಗೆಯೇ ನಾನು ಒಂದು ಚಿಕ್ಕ ತುಂಡು ಶುಂಠಿಯನ್ನು ತಗೊಂಡಿದ್ದೇನೆ. ಇದನ್ನು ಸ್ವಲ್ಪ ಕ್ಲೀನ್ ಮಾಡುವ. ಸೊ ಇಲ್ಲಿ ನಾನು ಒಂದು ಟೊಮೆಟೊವನ್ನು ತಗೊಂಡಿದ್ದೇನೆ. ಸೊ ಇದೆಲ್ಲ ನಮಗೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಲಿಕ್ಕೆ, ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ದೊಡ್ಡದು ಹಾಗೆ ಕಟ್ ಮಾಡ್ತಿದ್ದೇನೆ. ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯನ್ನು ಹಾಕಿ, ಅಂದರೆ ಇದು ಸ್ವಲ್ಪ ಖಾರ ಉಂಟು, ಅದಕ್ಕೋಸ್ಕರ ನಾನಿಲ್ಲಿ 3 ಯೂಸ್ ಮಾಡ್ತೇನೆ. ಹಾಗೆಯೇ ಶುಂಠಿ, ಮತ್ತು ಒಂದು ಈರುಳ್ಳಿ. ಇದನ್ನೆಲ್ಲ ಒಟ್ಟಾರೆ ರ್ಯಾಂಡಮ್ ಆಗಿ ಕಟ್ ಮಾಡಿ, ಯಾಕಂದರೆ ಗ್ರೈಂಡ್ ಮಾಡೋದಲ್ಲ, ಸೊ ಅದಕ್ಕೋಸ್ಕರ. ಮತ್ತು ಹುಳಿ, ಚಿಕ್ಕ ತುಂಡಷ್ಟು ಹುಳಿ, ಮತ್ತು ಬೆಳ್ಳುಳ್ಳಿ ಒಂದು 5 ಎಸಳು ಹಾಕಿದರೆ ಸಾಕು. ಸಿಪ್ಪೆ ತೆಗೆದು ಕೂಡ ಹಾಕ್ಬೋದು, ತೆಗೆಯದೆ ಕೂಡ ಹಾಕ್ಬೋದು. ಸೊ ಈಗ ಇದನ್ನೆಲ್ಲ ಒಳ್ಳೇದು ಮಾಡಿ ಪೇಸ್ಟ್ ಮಾಡುವ. ಇದು ಪೇಸ್ಟ್ ಮಾಡುವಾಗ ಇದರ ಜೊತೆ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೇನೆ, ಅಂದರೆ ಪೇಸ್ಟ್ ಮಾಡಿದ್ದೇನೆ. ಅದು ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ, ಸೊ ನೋಡ್ಬೋದು. ಎಲ್ಲ ಪೇಸ್ಟ್ ಮಾಡಿ ಆಯಿತು. ಅಂದರೆ ನಾನು 2-3 ಸಲ ಪೇಸ್ಟ್ ಮಾಡಿ ಇಟ್ಟಿದ್ದೇನೆ, ಅಂದರೆ ಒಮ್ಮೆಲೆ ಆಗಲಿಲ್ಲ, ಅದಕ್ಕೋಸ್ಕರ. ಸೊ ಇದಕ್ಕೆ ತೆಂಗಿನ ತುರಿ ಕೂಡ ಹಾಕಬೇಕು. ಸೊ ಇದರ ಜೊತೆ ಗ್ರೈಂಡ್ ಮಾಡುವಾಗ ಕೊತ್ತಂಬರಿ ಸೊಪ್ಪು, ಜೀರಾ, ಪೆಪ್ಪರ್, ಮಸ್ಟರ್ಡ್ ಸೀಡ್ಸ್, ಮೇಥಿ, ಸ್ವಲ್ಪ ಟರ್ಮರಿಕ್ ಪೌಡರ್ ಕೂಡ ಸೇರಿಸಿ ನಾನು ಸ್ಕ್ರೀನಲ್ಲಿ ಕೊಟ್ಟಿದ್ದೇನೆ ಆಲ್ರೆಡಿ ಟೈಪ್ ಮಾಡಿ. ಸೊ ನಂದು ಅದು ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ ಗ್ರೈಂಡ್ ಮಾಡುವಾಗ. ಅಂದರೆ ಫ್ರೈ ಮಾಡಿ ಕೂಡ ಎಣ್ಣೆಯಲ್ಲಿ ಹಾಕ್ಬೋದು ಅಥವಾ ಈಗಲೇ ಸೇರಿಸ್ಬೋದು. ಸೊ ನೋಡ್ಬೋದು ಗ್ರೇವಿ ರೆಡಿಯಾಗಿದೆ. ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕು.
ಸೊ ಇಲ್ಲಿ ಬಾಂಗ್ಡವನ್ನು ನಾವು ಈಗೇನೆ ಅಂದರೆ ಚಿಕ್ಕ ಚಿಕ್ಕ ತುಂಡು ಮಾಡಲಿಲ್ಲ, ಇಡಿಯನ್ನೇ ಇಟ್ಟಿದ್ದೇವೆ, ಯಾಕಂದರೆ ಅದು ಅಷ್ಟು ದೊಡ್ಡದು ಸೈಜ್ ಏನಿಲ್ಲ. ಸೊ ಇದಕ್ಕೆ ಈಗ ಕಟ್ ಹಾಕುವ ನಾವು, ಯಾಕಂದರೆ ಸ್ವಲ್ಪ ಫ್ರೈ ಮಾಡಿ ಮತ್ತೆ ಗ್ರೇವಿಗೆ ಹಾಕೋದು, ಆಗ ಒಳ್ಳೆ ಟೇಸ್ಟ್ ಬರುತ್ತೆ. ತುಂಬ ಕಟ್ ಕೂಡ ಹಾಕಬೇಡಿ, ಒಂದೆರಡು ಕಟ್ ಹಾಕಿದರೆ ಸಾಕು. ಚಿಕ್ಕ ಮೀನಿಗೆ ಒಂದು ಕಟ್ ಹಾಕಿದರೆ ಸಾಕು, ಜಸ್ಟ್ ಅದು ಫ್ರೈ ಮಾಡುವಾಗ ಸ್ವಲ್ಪ ಮಸಾಲ ತಾಗಲಿಕ್ಕೋಸ್ಕರ. ಸೊ ಈಗ ಫ್ರೈ ಮಾಡಲಿಕ್ಕೆ ಜಸ್ಟ್ ಸ್ವಲ್ಪ ಅರಿಶಿನ ಹುಡಿ, ಹಾಗೆಯೇ ಸ್ವಲ್ಪ ಕಬಾಬ್ ಹುಡಿಯನ್ನು ಹಾಕ್ತಿದ್ದೇನೆ. ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ಕಬಾಬ್ ಹುಡಿಯಲ್ಲಿ ಕೂಡ ಉಪ್ಪಿರ್ತದೆ, ಸ್ವಲ್ಪ ಜಾಸ್ತಿ ಬೇಕಾದರೆ ಸೇರಿಸ್ಬೋದು. ಅದರ ಜೊತೆ ಸ್ವಲ್ಪ ಮೆಣಸಿನ ಹುಡಿ ಕೂಡ ಹಾಕ್ತಿದ್ದೇನೆ. ಸೊ ಇನ್ನು ಮೀನನ್ನು ಫ್ರೈ ಮಾಡುವ. ನಾನಿಲ್ಲಿ ತೆಂಗಿನಕಾಯಿ ಎಣ್ಣೆಯನ್ನು ಯೂಸ್ ಮಾಡ್ತಿದ್ದೇನೆ. ಸೊ ಎಣ್ಣೆ ಬಿಸಿಯಾಗಿದೆ. ನಾನು ಮೀನನ್ನು ಕಾರ್ನ್ಫ್ಲವರಲ್ಲಿ ಹಾಕಿ ಮತ್ತೆ ಫ್ರೈ ಮಾಡೋದು. ಸೊ ಕಾರ್ನ್ಫ್ಲವರಲ್ಲಿ ಒಮ್ಮೆ ಅದನ್ನು ಒಳ್ಳೇದು ಮಾಡಿ ಮಿಕ್ಸ್ ಮಾಡಿ ಮೀನನ್ನು, ಇಲ್ಲದಿದ್ದರೆ ಮತ್ತೆ ಅದು ತಳಕ್ಕೆ ತಾಗುತ್ತೆ. ನಾನ್ ಸ್ಟಿಕ್ ಆದರೆ ಪರವಾಗಿಲ್ಲ, ಇಲ್ಲದಿದ್ದರೆ ಅದು ಎಲ್ಲ ತಳ ತಾಗುತ್ತೆ.
ಸೊ ನೋಡಿ ಹೀಗೆ ಕಾರ್ನ್ಫ್ಲವರಲ್ಲಿ ಹಾಕಿ ಮತ್ತೆ ಮೀನನ್ನು ಫ್ರೈ ಮಾಡಿ. ಸೊ ನೋಡಿ ಕಾರ್ನ್ಫ್ಲವರ್ ಹಾಕಿದರೆ ಹೀಗೆ ಒಳ್ಳೆಯದಾಗಿ ಫ್ರೈ ಆಗುತ್ತೆ, ಏನು ಕೋಟಿಂಗ್ ಎಲ್ಲ ಏನು ಹೋಗಲ್ಲ, ತಳ ಕೂಡ ತಾಗಲ್ಲ. ಓಕೆ, ಮೀನೆಲ್ಲ ಫ್ರೈ ಆಗಿ ಆಯಿತು. ಇನ್ನು ಗ್ರೇವಿಗೆ ರೆಡಿ ಮಾಡುವ. ಸೊ ಇದಕ್ಕೆ ಕೂಡ ಕೊಕೊನಟ್ ಆಯಿಲ್ ಹಾಕ್ತಿದ್ದೇನೆ. ನಿಮಗೆ ಎಷ್ಟು ಬೇಕಷ್ಟು ಎಣ್ಣೆ ಯೂಸ್ ಮಾಡ್ಬೋದು. ಸೊ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಗ್ರೇವಿಯನ್ನು ಹಾಕಿ ಒಳ್ಳೇದು ಮಾಡಿ ಕುದಿಸಿದ್ರೆ ಆಯಿತು. ಸ್ವಲ್ಪ ಗ್ರೇವಿಯನ್ನು ತೆಳು ಕೂಡ ಮಾಡ್ಬೋದು ಅಥವಾ ನಿಮಗೆ ದಪ್ಪ ಕೂಡ ಇಡ್ಬೋದು, ಹೇಗೆ ಬೇಕಾ ಹಾಗೆ. ಯಾಕಂದರೆ ನಿಮಗೆ ತೆಳು ಬೇಕಾದರೆ ಸ್ವಲ್ಪ ನೀರು ಜಾಸ್ತಿ ಹಾಕಿ, ಯಾಕಂದರೆ ಅದು ಮತ್ತೆ ನಿಮಗೆ ತುಂಬ ತಿಕ್ಕಾಗುತ್ತೆ ಗ್ರೇವಿ ತಣ್ಣಗಾದ ಮೇಲೆ, ಅದಕ್ಕೋಸ್ಕರ. ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ. ಸೊ ಸ್ವಲ್ಪ ನಾನಿಲ್ಲಿ ಗರಂ ಮಸಾಲವನ್ನು ಹಾಕ್ತಿದ್ದೇನೆ. ಸ್ವಲ್ಪ ಹಾಕಿದರೆ ಸಾಕು, ನೋಡಿ ಇಷ್ಟು ಸಾಕು. ಸೊ ಇದೊಂದು 10-15 ನಿಮಿಷ ಒಳ್ಳೆಯದಾಗಿ ಕುದೀಲಿ. ಸೊ ನೋಡಿ ಒಳ್ಳೆಯದಾಗಿ ಕುದೀತಾ ಉಂಟು. ಸೊ ನೀವು ಎಣ್ಣೆ ಜಾಸ್ತಿ ಹಾಕಿದರೆ ನಿಮಗೆ ಗ್ರೇವಿಯಲ್ಲಿ ಮೇಲೆ ಒಳ್ಳೆಯದಾಗಿ ಎಣ್ಣೆ ಬರುತ್ತೆ. ನಾನು ಎಣ್ಣೆ ಸ್ವಲ್ಪ ಹಾಕಿದ್ದಲ್ಲ, ಹಾಗಾಗಿ ನಿಮಗೆ ಅಷ್ಟು ಗೊತ್ತಾಗಲ್ಲ. ಸೊ ಇನ್ನು ಇದಕ್ಕೆ ಮೀನು ಹಾಕುವ. ಮೀನು ಹಾಕಿದ ಮೇಲೆ ನೀವು ಸ್ಪೂನ್ ಹಾಕ್ಲಿಕ್ಕೆ ಹೋಗಬೇಡಿ, ಹೀಗೇ ಮಿಕ್ಸ್ ಮಾಡಿ.
ಸೊ ಈಗ ಒಳ್ಳೆಯದಾಗಿ ಬೆಂದಿದೆ, ಯಾಕಂದರೆ ಆಲ್ರೆಡಿ ಮೀನನ್ನು ಫ್ರೈ ಕೂಡ ಮಾಡಿದ್ದೇವೆ. ಇನ್ನಿದನ್ನು ಫ್ಲೇಮನ್ನು ಆಫ್ ಮಾಡುವ. ಸೊ ನೋಡ್ಬೋದು ಟೇಸ್ಟಿ ಬಾಂಗ್ಡಾ ಗ್ರೀನ್ ಮಸಾಲ ರೆಡಿಯಾಗಿದೆ. ಸೊ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.